ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾವು ಕೆಲಸ ಮಾಡೋ ಆಫೀಸಲ್ಲಿ ಕನಕದಾಸರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಡಿಯೋನ ಮಾಡಿಕೊಂಡೆ, ಅದನ್ನೇ ಒಂದು ಬ್ಲಾಗ್ ಆಗಿ ಹಾಕೋಣ ಅಂದ್ಬಿಟ್ಟು ಮುಂದೆಗಡೆ ನೋಡಿ ಹೇಗಿರುತ್ತೆ ಏನು ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಈ ಥರ ಪೂಜೆ ಮಾಡಿದ್ದಾರೆ. ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ನೋಡಿ. ಆಮೇಲೆ ಇಲ್ಲಿ ನಮ್ಮ ಮನೆಯವರು ನನ್ನ ಬಿಟ್ಟು ಹಾಕಂದ್ಬಿಟ್ಟು ಬಂದಿದ್ರು. ಹಾಗೆ ಅವರು ಕೂಡ ಅಲ್ಲಿ ಕನಕದಾಸರ ಜಯಂತಿಲಿ ಸರ್ಗೋಸ್ಕರ ಫೋಟೋ ತೆಗೆದು ಬಂದಿದ್ದರು. ಹಾಗೆ ಫೋಟೋ ತೆಗೆದ್ಬಿಟ್ಟು ಕೊಟ್ಟು ಹೋದರು. ಹಾಗೆ ನಾನು ಶಾಪ್ ಇನ್ನೂ ಓಪನ್ ಮಾಡಿರಲಿಲ್ಲ, ಶಾಪ್ ಓಪನ್ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ ಶಾಪೆಲ್ಲ ಓಪನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ಅದು ಚಿಲ್ಕನೇ ಬರ್ತಾನೆ ಇರಲಿಲ್ಲ. ಆಮೇಲೆ ಶಾಪಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಊರಿಗೆ ಹೋಗೋಣ ಅಂದ್ಬಿಟ್ಟು ಊರ ಕಡೆ ಹೊರಟಿದ್ವಿ. ಯಾವ ಊರಿಗಪ್ಪ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಹಾಗೆ ಊರಿಗೆ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಮನೆಯವರು ನಾವು ಕೂಡ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ. ನಾವಿಬ್ಬರೇ ಹೋಗ್ತಾ ಇಲ್ಲ, ನಮ್ಮ ಮಗಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ. ಅವಳು ತುಂಬಾ ಖುಷಿಯಾಗಿದ್ಲು ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು. ಫೈನಲಿ ಬಂತು ಗೈಸ್. ಯಾವ ಊರಂದರೆ ನಮ್ಮ ಅಣ್ಣಾರ ಊರಿದು. ಹಲವಾಗ್ಲೂ ನಮ್ಮ ಮನೇಲಿ ಒಂದು ಮುಂದೆ ಹೇಳ್ತೀನಿ, ಇವಾಗಲೇ ಹೇಳ್ಬಿಟ್ರೆ ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ಏನಿರುತ್ತೆ, ಯಾವುದಕ್ಕೋಸ್ಕರ ಹೋಗ್ತಾ ಇದ್ವಿ ಅಂತ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದೇ ನಮ್ಮ ಅಣ್ಣಾರ ಮನೆ ಬಂದ್ಬಿಟ್ಟು ಫಸ್ಟ್ ನಾವು ಬಂದಿದ್ದೆ ಇಲ್ಲಿಗೆ. ನನ್ನ ಮಗಳು ತುಂಬಾ ನಾಚಿಕೆಳ್ತಾ ಇದ್ದು ಯಾರ ಮನೆಯಮ್ಮ ಅಂತ ಕೇಳ್ತಾ ಇದ್ದೆ. ಅವಳು ತುಂಬಾ ನಾಚಿಕೆ ಆಗ್ತಾಯಿತ್ತು ಅವಳಿಗೆ. ಇದು ನಮ್ಮ ಅಣ್ಣಾರ ಮನೆ. ಅವ್ರದ್ದು ಗೃಹ ಪ್ರವೇಶ ವಿಡಿಯೋ ಮಾಡಿದ್ದೀನಿ, ಬಟ್ ಆದರೆ ಇದು ಬ್ಲಾಗಲ್ಲಿ ಹಾಕೋಕ್ಕಾಗಿರಲಿಲ್ಲ. ಅವಾಗಿನ ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಅಂದ್ಬಿಟ್ಟು. ಹಾಗೆ ಸಿಂಪಲ್ಲಾಗಿ ಒಂದು ಕ್ಯಾಪ್ಚರ್ನ ತೊಗೊಂಡಿದ್ದೀನಿ. ಹಾಗೆ ಮನೆ ಹೇಗಿದೆ ಅಂತ ನೋಡಿ, ಹಾಗೆ ಮನೆ ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟಲ್ಲಿ ಕೂಡ ತಿಳಿಸಿ. ಇವ್ರು ಬಂದ್ಬಿಟ್ಟು ನನ್ನ ಸ್ವಂತ ಅಣ್ಣ ಏನಲ್ಲ, ಅದು ಸ್ವಂತ ಅಣ್ಣಕ್ಕಿಂತ ಹೆಚ್ಚಿಗೆನೇ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಅಷ್ಟು ಜೀವ ನಮ್ಮ ಮೇಲೆ, ನನ್ನ ಮಕ್ಕಳ ಮೇಲೆ. ಇದು ಬಂದ್ಬಿಟ್ಟು ನಾವು ಹೊಸ ಮನೆ ಗಿಫ್ಟ್ ಅಂತ ಕೊಟ್ಟಿರೋ ರಾಘವೇಂದ್ರ ಫೋಟೋ. ಹಾಗೆ ನೋಡಿ ಮನೇನ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ದೊಡ್ಡಮ್ಮ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಫ್ರಿಜ್ಜು ಕೂಡ ತಂದಿದ್ದಾರೆ. ಹಾಗೆ ಇಲ್ಲೆಲ್ಲ ಶೋಕೇಸ್ಲೆಲ್ಲ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ಇದು ನೋಡ್ತಾ ಇದ್ದರೆ. ಹಾಗೆ ನಿಮ್ಗೆ ಯಾರಿಗಾದ್ರೂ ಇದು ಗೃಹ ಪ್ರವೇಶ ವಿಡಿಯೋ ನೋಡಬೇಕು ಅಂತ ಇದ್ದರೆ, ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಐಡಿಯ ಮಿನಿ ಬ್ಲಾಗ್ ಐಡಿ, ಇದು ಮಿನಿ ಬ್ಲಾಗಿಂದು ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಹಾಗೆ ಅಲ್ಲೆಲ್ಲ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮಾತಾಡಿಸ್ಕೊಂಡು ಹಾಗೆ ಇನ್ನೊಂದು ಮನೆಗೆ ಕೂಡ ಹೋಗಿದ್ವಿ. ಅಲ್ಲೇ ನಮ್ಮ ಅಕ್ಕರ ಮನೆ ಇತ್ತು, ಅಂದರೆ ನಮ್ಮ ಮನೆಯವರು ತಂಗಿ ಮನೆ. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಬೇರೆ ಊರಿಗೆ. ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಒಳಗಡೆ ಅಂದ್ಬಿಟ್ಟು ಹೊರಗಡೆ ಬಂದಮೇಲೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇವರು ನಮ್ಮ ಮನೆಯವರ ಅತ್ತೆ ಮನೆ ಇದು. ಅವ್ರನ್ನೂ ಕೂಡ ಕರೆದ್ಬಿಟ್ಟು ಮುಂದೆಗಡೆ ಹೋಗ್ತಾಯಿದ್ವಿ. ಹಾಗೆ ಹೋಗ್ತಾ ಊರಲ್ಲಿ ಕೆರೆ ಫುಲ್ ತುಂಬಿಕೊಂಡಿತ್ತು. ಅದನ್ನು ಕೂಡ ಒಂದು ವ್ಯೂ ತೊಗೊಂಡೆ, ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸಖತ್ತಾಗಿತ್ತು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದನ್ನು ಪ್ಲೇಸ್ ನೋಡಿಬಿಟ್ಟು. ಈಗ ಯಾವಾಗಲಾದರೂ ಹೊರ್ಗಡೆ ಹೋದರೆ ಮಾತ್ರ ಈ ಥರ ಪ್ಲೇಸ್ ನೋಡೋದು. ಡೈಲಿ ಮನೆಗೆ ಹೋಗೋದು, ಕೆಲ್ಸಕ್ಕೆ ಹೋಗೋದು ಇದೇ ಆಗಿತ್ತು. ಇವಾಗ ಈ ಪ್ಲೇಸ್ ನೋಡಿ ಒಂಥರ ಸಂತೋಷನೇ ಆಯಿತು ಅಂದ್ಕೋಬೋದು. ಹಾಗೆ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ನಮ್ಮ ಅತ್ತೆ ಊರ ಕಡೆ. ನಮ್ಮ ಅತ್ತೆ ಊರಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನಮ್ಮ ಮನೆಯವ್ರು ತೋರಿಸ್ತಾಯಿದ್ರು, ಅಲ್ಲೆಲ್ಲ ಕೋಡಿ ಹೊಡೆದಿದೆ ಅಂತ ಅಂದ್ಬಿಟ್ಟು. ಹಾಗೆ ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ. ಹಾಗೆ ನನ್ನ ಮಗಳಂತೂ ಕೆರೆ ಅಂದ್ಬಿಟ್ರೆ
ಸಿಕ್ಕಾಪಟ್ಟೆ ಭಯ ಪಡ್ತಾಳೆ. ಯಾಕಪ್ಪ ಅಂದರೆ ನಮ್ಮ ತಮ್ಮ ಏನಾದರೂ ಅವಳು ಹಠ ಮಾಡಿದಾಗ ಕೆರೆಗೆ ಹಾಕಿಬಿಡ್ತೀನಿ ಅಂದ್ಬಿಡ್ತಾನಲ್ಲ, ಹಾಗೆ ಅಲ್ಲೆಲ್ಲ ನಮ್ಮ ಅತ್ತೆಯವ್ರ ಊರಿಗೆಲ್ಲ ಹೋಗ್ಬಿಟ್ಟು ಅಲ್ಲೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಡೈರೆಕ್ಟ್ ಊರಿಗೆ ಹೊರಟ್ವಿ. ತುಂಬಾ ಚಳಿ ಇತ್ತು ಗೈಸ್. ಹಾಗೆ ಒಂದು ದೇವಸ್ಥಾನ ಇತ್ತು ಗೈಸ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಯಾಕಪ್ಪ ಅಂದರೆ ಲೈಟಿಂಗ್ಸ್ ಹಾಕಿದ್ರಲ್ಲ ದೇವಸ್ಥಾನದ ಹೊರಗಡೆ, ಆ ಲೈಟಿಂಗ್ಸ್ ನೋಡೋ ನನಗೆ ತುಂಬ ಇಷ್ಟ ಆಗೋಯಿತು. ಅದಕ್ಕೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅಂದರೆ ಒಳಗಡೆ ಹೋಗೋಕ್ಕಾಗಲಿಲ್ಲ, ತುಂಬಾ ಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಊರಿಗೆ ಬಂದ್ವಿ ಗೈಸ್. ನಮ್ಮಮ್ಮನಿಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಯಾಕಪ್ಪ ಅಂದರೆ ತುಂಬಾ ಕೆಮ್ತಾ ಇದ್ರು. ಹಾಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊರಟಿದ್ದೀನಿ ಗೈಸ್. ಹಾಗಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಯ್ದೆ ಗೈಸ್. ನೋಡ್ತಾ ಇರ್ಬೋದು, ನನ್ನ ಮಗ ಅಂತೂ ಮನೇಲೇ ಇರಲಿಲ್ಲ. ಅವನೂ ಕೂಡ ಎತ್ಕೊಂಡು ಬರ್ತಿದ್ದಾರೆ ನಮ್ಮಮ್ಮ. ಆಯ್ ಮಾಡ್ತವನೆ. ಬರ್ರಿ ಸೋಮ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಬೆಳಗ್ಗೆ ನಾವು ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾರೆ. ನೀನು ತೋರಿಸಲ್ಲ ಇಲ್ಲಿ ಇನ್ನೂ ನನ್ನ ಮಗಳು ಮಲ್ಕೊಂಡವಳೆ. ಆಯ್ ಮಾಡು ಆಯ್. ಇಲ್ಲಿ ನಮ್ಮನೆಯವರು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪುಕ್ಷಟೆ ಶಾಪು, ಪುಕ್ಷಟೆ ಎಲ್ಲ ಪುಕ್ಷಟೆ ರೀ. ಎಲ್ಲಿಗೆ ಹೊಂಟ್ರಿ ರೀ? ಎಲ್ಲಿಗೆ ಹೊಂಟ್ರಿ? ಜಳಕಕ್ಕೆ ಹೋಗ್ತೀರಾ? ಸರಿ, ಹುಷಾರು, ಜಳಕ ಮಾಡ್ಬರ್ರಿ. ಇದು ಗೈಸ್ ನೆಕ್ಸ್ಟ್ ಡೇ ವಿಡಿಯೋ. ಇದು ಮಾರ್ನಿಂಗ್ ಕ್ಲಿಪ್ಪಿಕ್ಸ್ನ ಆ್ಯಡ್ ಮಾಡಿದ್ನೆಲ್ಲ ನೋಡ್ಕೊಂಬಂದ್ರೆ ಅಂದ್ಕೊಳ್ತೀನಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಇವಾಗ ನಾವು ಹೋಗ್ತಾ ಇರೋದು ಬೇರೆ ಕಡೆ ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಈ ಥರ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಮನೇಲಿ ಒಂದು ಫಂಕ್ಷನ್ ಇರೋದ್ರ ಕಾರಣ ನಮ್ಮ ಸಂಬಂಧಿಕರನ್ನೆಲ್ಲರನ್ನೂ ಇನ್ವೈಟ್ ಮಾಡೋಕ್ಕೋಸ್ಕರ ಹೋಗ್ತಾ ಇರೋದು. ಏನು ಫಂಕ್ಷನ್ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ಅಥವಾ ಇನ್ನೊಂದು ಬ್ಲಾಗಲ್ಲಿ ಬರುತ್ತೆ ಅಂತಲೇ ಅಂದ್ಕೊಳ್ತೀನಿ. ಇದು ಬಂದುಬಿಟ್ಟು ನಮ್ಮ ಮನೆಯವರ ಅಂದರೆ ನನ್ನ ಅತ್ತೆಯ ತವ್ರ ಮನೆ. ಇದು ನಮ್ಮ ಮನೆಯವರ ಮಮ್ಮಿಯ ತವ್ರ ಮನೆ ಇದು. ಹಾಗೆ ಯಾರನ್ನೂ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡೆ. ಇವಳು ಬಂದುಬಿಟ್ಟು ನಮ್ಮ ತಂಗಿ, ಅವಳು ನಾಚ್ಕೊಳ್ತಾ ಇದ್ಲು ವಿಡಿಯೋ ಮಾಡಬೇಡ ಅಂತ. ಹಾಗೆ ನಮ್ಮ ಮನೆಯವರೆಲ್ಲ ಮಾತಾಡ್ಕೊಳ್ತಾ ಇದ್ವಿ. ಹಾಗೆ ಅಲ್ಲೆಲ್ಲ ಮಾತಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಬಂದ್ವಿ. ಫೋಟೋ ಗಂಡ ಹೆಂಡತಿಗೆ ನಿಮಗೆ ಫೋಟೋದಾಗ ಪುಕ್ಷಟೆ ತಂದು ಓಲೆ ಇಲ್ಲಿ ತಗೊಳ್ಳೇ ಕುಡಿರಿ. ಚಾ ಕುಡಿದೆ ನಾನೆಲ್ಲ ಕೊಡ್ತೀನಿ. ಹಾಗೆ ನಾವು ನೆಕ್ಸ್ಟ್ ಬಂದಿದ್ದೆ ನಮ್ಮ ಚಿಕ್ಕಮ್ಮರ ಮನೇಲಿ. ನಮ್ಮ ಚಿಕ್ಕಮ್ಮರ ಮನೇಲಿ ಅಂಗಡಿ ಇಟ್ಟಿದ್ರು. ಹಾಗೆ ನಮ್ಮ ತಂಗಿ ನೀರು ತೊಗೊಂಬಂದು, ಇಲ್ಲಪ್ಪ ನಂಗೆ ಬೇಡ ಅಂದ್ಬಿಟ್ಟೆ. ನಮ್ಮ ಮನೆಯವ್ರು ಕೂಡ ನೀರು ಕೇಳಿದ್ರೆ ಅವ್ರಿಗೆ ಹೋಗಿ ನಾನೇ ಕೊಟ್ಟೆ. ಹಾಗೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್.